ಇದು ನಿರ್ವಾನ್ ಸ್ಪಾ ಮೇಲಿನ ದಾಳಿಯ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಈತನಿಗೆ 30 ಉನ್ನತ ಅಧಿಕಾರಿಗಳು ಅಂತ ಹೇಳಿದ್ರೆ IPS, IAS, KS ಅಧಿಕಾರಿಗಳ ನಿಕಟ ಸಂಪರ್ಕ ಇತ್ತು ಅನ್ನುವಂತ ಡೀಟೇಲ್ಸ್ ಈಗ ಲಭ್ಯವಾಗ್ತಾ ಇದೆ. ನಿರ್ವಾನ್ ಸ್ಪಾ ಮೇಲಿನ ದಾಳಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಆರೋಪಿ ಅನಿಲ್ ಕುಮಾರ್ಗೆ ಇತ್ತು ಅಧಿಕಾರಿಗಳ ಸಂಪರ್ಕ. 30 IPS, IAS, KS ಅಧಿಕಾರಿಗಳ ಜೊತೆ ಸಂಪರ್ಕ ಕೂಡ ಇಟ್ಕೊಂಡಿದೆ ಈತ. CCB ತನಿಖೆ ವೇಳೆ ಬಹಿರಂಗವಾಯಿತು ಸ್ಫೋಟಕ ಮಾಹಿತಿ. ಇದು ನಿರ್ವಾನ್ ಸ್ಪಾ ಮೇಲಿನ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಆರೋಪಿ ಅನಿಲ್ ಕುಮಾರ್ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಆತನಿಗೆ IPS ಅಧಿಕಾರಿಗಳು ಒಂದೆರಡಲ್ಲ 30 IPS, IAS ಹಾಗೆ KS ಅಧಿಕಾರಿಗಳ ನಿಕಟ ಸಂಪರ್ಕವನ್ನ ಹೊಂದಿದ. ಅದೇ ಕಾರಣಕ್ಕೆ ಮೋಸ್ಟ್ಲಿ ಇವನು ಈ ಸ್ಪಾನ್ನ ನಡೆಸ್ತಾ ಇದ್ನೇನು. ಯಾಕಂತ ಹೇಳಿದ್ರೆ ಸಣ್ಣ ಅಧಿಕಾರಿಗಳಲ್ಲ, ಎಲ್ಲರೂ ಕೂಡ ದೊಡ್ಡ ಉನ್ನತ ಅಧಿಕಾರಿಗಳೇ. IAS, IPS, KS ಅಧಿಕಾರಿಗಳ ಸಂಪರ್ಕವನ್ನು ಹೊಂದ್ಕೊಂಡು ಈತ ಈ ಒಂದು ಸ್ಪಾನ್ನ ನಡೆಸ್ತಾ ಇರುವಂತದ್ದು. ಆರೋಪಿ ಮೇಲೆ ಪ್ರಕರಣ ದಾಖಲಾಗಿದ್ದು ಇದೇನೆ ಮೊದಲೇನಲ್ಲ, 2 ಬಾರಿ ವೇಶ್ಯವಾಟಿಕೆ ಅಡ್ಡೆ ನಡೆಸಿ ಸಿಕ್ಬಿದ್ದಿದ್ದ ಇದೇ ಅನಿಲ್ ಕುಮಾರ್. ವಿಜಯವಾಡದಲ್ಲಿ ವೇಶ್ಯವಾಟಿಕೆ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದ ಅನಿಲ್ 2022 ಹಾಗೆ 23ರಲ್ಲಿ ವಿಜಯವಾಡದಲ್ಲಿ ದಾಳಿ ನಡೆಸಿದ್ದ ಸಂದರ್ಭದಲ್ಲಿ ಈತ ಸಿಕ್ಕಾಕೊಂಡಿದ್ದ. 2 ಬಾರಿಯೂ ಕೂಡ ವಿದೇಶಿ ಯುವತಿಯರ ಸಮೇತ ಸಿಕ್ಕಿಬಿದ್ದಿದ್ದ ಈತ. ಇದಾದ ಬಳಿಕ ಬೆಂಗಳೂರಿಗೆ ಕಾಲಿಟ್ಟಿದ್ದಾನೆ ಅನಿಲ್ ಕುಮಾರ್. ವಿಜಯವಾಡದಲ್ಲಿ ಸಿಕ್ಕಿಬಿದ್ದ, ಅಲ್ಲಿ ಸಿಕ್ಕಿಬಿದ್ದು ಅದಾದ ಮೇಲೆ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಬಂದು ಈ ಸ್ಪಾನ ನಡೆಸ್ತಾ ಇದ್ದ. ಅದು ಕೂಡ ಹೇಗೆ ಅಕ್ರಮವಾಗಿ ವಿದೇಶಿ ಯುವತಿಯರನ್ನ ಕರ್ಕೊಂಡು ಬಂದು ಹಣ ಸಂಪಾದನೆ ಮಾಡ್ತಾ ಇದ್ದ ಈತ ಈಗ ಸಿಕ್ಕಾಕೊಂಡಿದ್ದಾನೆ. ಆದರೆ CCB ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಸ್ಫೋಟಗೊಂಡಿರುವಂಥದ್ದು. 30 ಅಧಿಕಾರಿಗಳು, ಅದು ಕೂಡ ಉನ್ನತ ಅಧಿಕಾರಿಗಳು, IAS, IPS, KS ಅಧಿಕಾರಿಗಳು ಈತನ ಜೊತೆ ನಿಕಟ ಸಂಪರ್ಕದಲ್ಲಿದ್ದಾರೆ ಎನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಅದು ಇದಕ್ಕೋಸ್ಕರ ಈತ ರಾಜಾರೋಷವಾಗಿ ಸ್ಪಾನ ನಡೆಸ್ತಾ ಇದ್ದ. ದಾಳಿ ಆದ ಕೂಡಲೇ ಈತ ಸಿಕ್ಕಾಕೊಂಡಿದ್ದಾನೆ. ಸಿಕ್ಕಾಕೊಂಡ ನಂತರ ಅಧಿಕಾರಿಗಳು, CCB ಅಧಿಕಾರಿಗಳು ತನಿಖೆಯನ್ನು ನಡೆಸಿದ್ದಾರೆ. ತನಿಖೆ ವೇಳೆ ಈ ಒಂದು ಮಾಹಿತಿ ಸ್ಫೋಟವಾಗಿರುವಂಥದ್ದು. ಇನ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಹಾಗಾದ್ರೆ ಯಾರ ಹೆಸರು ಇದರಲ್ಲಿ ತಳ್ಕಾಕೊಂಡಿದೆ, ಯಾವ IPS ಅಧಿಕಾರಿ, ಯಾವ IAS ಅಧಿಕಾರಿ, ಯಾವ KS ಅಧಿಕಾರಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನೋಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬೇರೆ ವಿದೇಶಿ ಹುಡುಗಿಯರನ್ನ ಬೆಂಗಳೂರಿಗೆ ಕರೆತಂದು ವಿಜಯವಾಡಕ್ಕೆ ಕರೆತಂದು ಈತ ಸ್ಪಾನ್ನ ನಡೆಸ್ತಾ ಇದ್ದ. ಸ್ಪಾ ನಡೆಸ್ತಿರುವಂತಹ ವೇಳೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ದಾಳಿ ವೇಳೆ ಈತನ ಅಕ್ರಮಗಳೆಲ್ಲವೂ ಕೂಡ ಹೊರ ಬಂದಿರುವಂಥದ್ದು. ಏನೆಲ್ಲ ಮಾಡ್ತಾ ಇದ್ದ, ಯಾವ ರೀತಿಯಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ, ಸ್ಪಾಲಲ್ಲಿ ಯಾವ ರೀತಿಯಾಗಿ ದಂಧೆ ನಡೆಸ್ತಾ ಇದ್ದ, ಯಾವ ರೀತಿಯಾಗಿ ಮಾಂಸ ದಂಧೆ ನಡೆಸ್ತಾ ಇದ್ದ, ಎಲ್ಲವೂ ಕೂಡ ನಿಮ್ಮ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು. ಈ ರಿಪೋರ್ಟ್ನಲ್ಲಿ ಇರುವಂಥದ್ದು ಮಾಹಿತಿ ಪ್ರಕಾರ 30 IPS, IAS, KS ಅಧಿಕಾರಿಗಳಿದ್ದಾರೆ ಅಂತ ಹೇಳಿದ್ರೆ ವ್ಯವಸ್ಥೆ ಏನಾಗ್ಬೇಕು ಹೇಳಿ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಹಾಗೆ ಅಜಯ್ ಜಾನ್ ಆಗಿದ್ದಾರೆ. ನಾನೀಗ ಸುನಿಲ್ ಹತ್ರ ಕೇಳ್ತೀನಿ. ಸುನಿಲ್, 30 ಜನ ಅಧಿಕಾರಿಗಳು, ಅದು ಕೂಡ ಉನ್ನತ ಅಧಿಕಾರಿಗಳು, ಇವ್ರ ಜೊತೆ ಸಂಪರ್ಕ ಇರುವಂತ ಸಂದರ್ಭದಲ್ಲೇ ಹೇಗೆ ಈತ ಸಿಕ್ಕಾಕೊಂಡ ಅಂತ? ಎಸ್ ನಿಕೇಶ್, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರತ್ತಹಳ್ಳಿ ACP ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇರುವಂಥದ್ದು. ಹಾಗಾಗಿ ಈತನಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈತನ ಕಾಂಟ್ಯಾಕ್ಟ್ ಲಿಸ್ಟ್ಗಳ ಪರಿಶೀಲನೆ ನಡೆಸಲಾಗಿತ್ತು. ಆತನ ಕಾಲ್ ಲಿಸ್ಟ್ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಈತ ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು ಮಾಹಿತಿ ಕೂಡ ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ಗೊತ್ತಾದಂಥ ಒಂದು ಸ್ಫೋಟಕ ವಿಚಾರ ಅಂದರೆ ಕರ್ನಾಟಕದಲ್ಲೇ ಕಾರ್ಯನಿರ್ವಹಿಸ್ತಾ ಇರುವಂತಹ ಸುಮಾರು 30ಕ್ಕೂ ಅಧಿಕ ಮಂದಿ ಅಧಿಕಾರಿಗಳ ಜೊತೆಗೆ ಈತ ನಿಕಟವಾದಂಥ ಒಂದು ಸಂಪರ್ಕವನ್ನು ಹೊಂದಿದ್ದ ಅನ್ನುವಂಥದ್ದು. ಅದು ಕೂಡ KS, IAS ಮತ್ತು IPS ಮಟ್ಟದ ಅಧಿಕಾರಿಗಳ ಜೊತೆಗೆ ಹೆಚ್ಚಿನ ಒಂದು ಸಂಪರ್ಕವನ್ನು ಹೊಂದಿದ್ದ ಅನ್ನುವಂಥ ಒಂದು ವಿಚಾರ ಈ ತನ್ನ ಕಾಲ್ ಲಿಸ್ಟ್ ಮೂಲಕ ಬಹಿರಂಗ ಆಗಿರುವಂಥದ್ದು. ಆದರೆ ಇಲ್ಲೂ ಕೂಡ ಒಂದು ವಿಚಾರವನ್ನು ನಾವು ಗಮನಿಸಲೇಬೇಕಾಗತ್ತೆ. ಒಂದು ವೇಳೆ ಅದೇನಾದರೂ ಜನಸಾಮಾನ್ಯರು ಅಥವಾ ಕೆಳ ಹಂತದ ಅಧಿಕಾರಿಗಳಾಗಿದ್ದರೆ ಬೇಬಿ ಪೊಲೀಸರು ಅವ್ರನ್ನ ಕರೆಸಿ ವಿಚಾರಣೆ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇತ್ತು. ಆದರೆ ಇವರೆಲ್ಲರೂ ಕೂಡ ಹಿರಿಯ ಅಧಿಕಾರಿಗಳಾಗಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು ಅವ್ರನ್ನ ಟಚ್ ಮಾಡೋಕ್ಕೂ ಕೂಡ ಹೋಗಲ್ಲ. ಒಂದು ಮೂಲಗಳ ಒಂದು ಮಾಹಿತಿ ಪ್ರಕಾರ IPS ಆಫೀಸರ್ಸು ಮತ್ತು IAS ಆಫೀಸರ್ ಹೇಳ್ತಾ ಇರುವಂಥ ಒಂದು ವಿಚಾರ ಅಂದರೆ ನಾವು ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ನಾವೇನು ತಪ್ಪು ಮಾಡಿಲ್ಲಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅವರು ಹೇಳ್ತಾ ಇರುವಂಥದ್ದು. ಆದರೆ ಒಂದು ವೇಳೆ ಇದೇ ಬೇರೆ ಯಾರಾದರೂ ಅಧಿಕಾರಿಗಳಾಗಿದ್ದರೆ ಇಷ್ಟೊತ್ತಿಗಾಗಲೇ ಅವ್ರ ಮೇಲೆ ಕ್ರಮ ಆಗ್ತಿತ್ತು ಅನ್ನುವಂಥ ಒಂದು ವಿಚಾರ ಕೂಡ ಕೇಳಿ ಬರ್ತಿದೆ. ಆ್ಯಂಡ್ ಎರಡನೇ ವಿಚಾರ ಅಂತ ಹೇಳಿದರೆ ಇವರೆಲ್ಲರೂ ಯಾಕೆ ಈ ಸ್ಪಾ ನಡೆಸ್ತಾ ಇದ್ದಂತಹ ವ್ಯಕ್ತಿಯ ಜೊತೆಗೆ ಸಂಪರ್ಕದಲ್ಲಿ ಇದ್ದರು ಅನ್ನುವಂಥದ್ದು. ಅಲ್ಲಿ ಎಲ್ಲವೂ ಕೂಡ ಲೀಗಲ್ ಆಗಿ ನಡೀತಾ ಇದ್ದಿದ್ರೆ ಒಂದು ವೇಳೆ CCB ಅಧಿಕಾರಿಗಳು ದಾಳಿ ಮಾಡ್ತಿರಲಿಲ್ಲ, ಈ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿಗಲ್ ಆದಂತಹ ಕೆಲವೊಂದು ವ್ಯವಸ್ಥೆಗಳು ನಡೀತಾ ಇತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರನೇ CCB
ACB ಅಧಿಕಾರಿಗಳು ದಾಳಿ ಮಾಡಿದ್ದು. ಮತ್ತು ಈತ ಯಾವುದೇ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕಾನ್ಸ್ಟೇಬಲ್ ಹಂತದ ಅಧಿಕಾರಿಗಳು ಸ್ಪಾ ಹತ್ರ ಬಂದಿದ್ರೆ ತನಗೆ ಪೊಲೀಸಲ್ಲಿ ಎಲ್ಲ ಅಧಿಕಾರಿಗಳು ಗೊತ್ತು, ಕಮಿಷನರ್ ಗೊತ್ತು, ಜಾಯಿಂಟ್ ಕಮಿಷನರ್ ಗೊತ್ತು ಅಂತ ಹೇಳಿ ಅವ್ರಿಗೂ ಕೂಡ ಹೆದರಿಸ್ತಾ ಇದ್ದ ಅನ್ನುವಂಥದ್ದು ವಿಚಾರ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಈ ಅಧಿಕಾರಿಗಳು ಆತನ ಜೊತೆಗೆ ಯಾವ ಕಾರಣಕ್ಕೋಸ್ಕರ ಸಂಪರ್ಕವನ್ನು ಇಟ್ಕೊಂಡಿದ್ರು ಮತ್ತು ಇವರೆಲ್ಲರೂ ಕೂಡ ಆ ಸ್ಪಾಗೆ ನಿರಂತರವಾಗಿ ಹೋಗ್ತಿದ್ರ ಅನ್ನುವಂಥ ವಿಚಾರ ಕೂಡ ಈಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ನಿಕೇಶ್, ಸುನಿಲ್ ಹಾಗೆ ಹೋಲ್ಡ್ ಅಲ್ಲಿರಿ. ಮತ್ತು ನನ್ನ ಇನ್ನೊಬ್ಬ ಸಹೋದ್ಯೋಗಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈತನ ವೃತ್ತಿ ಪ್ರವೃತ್ತಿ ಎರಡೂ ಇದೆನಾ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದಾನ? ಅದ್ರ ಜೊತೆಗೆ ಇವನು ಯಾವ ರೀತಿಯಾಗಿ ಲಿಂಕ್ ಅನ್ನ ಇಟ್ಕೊಂಡಿದ್ದ? ಈಗ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆನ ನಡೆಸ್ತಾ ಇದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ? ಖಂಡಿತವಾಗ್ಲೂ ನಿಕೇಶ್, ಏನಂತಂದ್ರೆ ಈತನ ವೃತ್ತಿನೇ ಇದಾಗಿತ್ತು ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಯಾಕಂತಂದ್ರೆ ಈತ ಮೂಲತಃ ಆಂಧ್ರದವನು ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಆಮೇಲೆ ವಿಜಯವಾಡ ಏನಿದೆ ಅಲ್ಲೂ ಕೂಡ 2 ಬಾರಿ ಈತ ಇದೇ ರೀತಿಯಾದಂಥ ಕೇಸಲ್ಲೂ ಸಿಗಾಕೊಂಡಿದ್ದ. ಇದೇ ರೀತಿಯಾಗಿ ಕೇಸಲ್ಲಿ ಸಿಗಾಕೊಂಡು ಕೂಡ ಏನೋ ಒಂದು ಅರೆಸ್ಟ್ ಕೂಡ ಆಗಿದ್ದ. ಆತನ ಮೇಲೆ ಸಂಪೂರ್ಣವಾಗಿ ಚಾರ್ಜ್ ಶೀಟ್ ಕೂಡ ಅಲ್ಲಿ ಸಲ್ಲಿಕೆ ಆಗಿತ್ತು. ಆ ನಂತರ ವಿಜಯವಾಡ ಸವಾಸನೆ ಬೇಡ ಅಂತ ಹೇಳಿ ಬೆಂಗಳೂರಿನಲ್ಲಿರುವಂತಹ ಸ್ಪಾ ಏನು ಇಲ್ಲಿ ಬರ್ತಾನೆ, ಇಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಸ್ಪಾವನ್ನು ಕೂಡ ಓಪನ್ ಮಾಡ್ತಾನೆ. ಮೊದಲಿಗೆ ಇದು ಎಲ್ಲರೂ ಕೂಡ ಸ್ಪಾ ಅಂತಾನೆ ಕೂಡ ಅಂದ್ಕೊಂಡಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಈ ಅನಿಲ್ ವಿಚಾರ ಕೂಡ ಒಂದೊಂದೇ ಬೆಳಕಿಗೆ ಬರ್ತಾ ಹೋಗುತ್ತೆ. ಈತ ಇಲ್ಲಿ ವೇಶ್ಯಾವಾಟಿಕೆ ದಂಧೆನ ನಡೆಸ್ತಾ ಇದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಆದ ನಂತರ ಈತನ ಪ್ರಮುಖವಾದಂತಹ ಏನೊಂದು ವಿಚಾರ ಏನಂತಂದ್ರೆ ಆತ ವಿದೇಶಿ ಮಹಿಳೆ ಮತ್ತೆ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಆತ ಯಾವ ರೀತಿಯಾಗಿ ಅವರನ್ನ ಸಂಪರ್ಕ ಮಾಡ್ತಿದ್ದ, ಯಾವ ರೀತಿಯಾಗಿ ಅವ್ರಿಗೆ ಪುಸ್ಲಾಯಿಸಿ ಕರ್ಕೊಂಡ್ಬರ್ತಿದ್ದ ಅನ್ನೋದು ಈಗ ವಿಚಾರಣೆಯಲ್ಲೂ ಕೂಡ ಹೊರಬರಬೇಕಾಗಿದೆ ವಿಚಾರಗಳು ಕೂಡ. ಸೊ ಹೀಗಾಗಿ ಅನಿಲ್ ಕುಮಾರ್ನನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತೀವ್ರವಾದಂತಹ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಏನು ವಿಜಯವಾಡದಲ್ಲೂ ಕೂಡ ಸಾಕಷ್ಟು ಬಾರಿ ಈತ ಸಿಗಾಕೊಂಡಿದ್ದ ಪೊಲೀಸರ ಜೊತೆಗೆ. ಅಲ್ಲೂ ಕೂಡ ಪೊಲೀಸರು ಅಲ್ಲಿ ಏನು 30ಕ್ಕೂ ಹೆಚ್ಚು ವಿದೇಶಿ ಯುವತಿಯರ ಜೊತೆ ಆತ ಕೂಡ ಅಲ್ಲಿ ಸಿಗಾಕೊಂಡಿದ್ದ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಈತ ಯಾವ ರೀತಿಯಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದ, ವಿದೇಶಿ ಅಂದರೆ ಇವ್ರೇನಾದ್ರು ಈಗ ಓದೋದಕ್ಕೆ ಬರುವಂಥ ಸ್ಟೂಡೆಂಟ್ಸ್ಗಳನ್ನೇನಾದ್ರು ಟಾರ್ಗೆಟ್ ಮಾಡ್ತಿದ್ದ, ಈ ಎಲ್ಲ ಆ್ಯಂಗಲಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಆತನ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು ಮತ್ತು ಆತನ ಏನು DVR ಆಗಿರ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತಗೊಂಡಿರುವಂಥದ್ದು. CDR ಅನ್ನು ಕೂಡ ಚೆಕ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಕಾಂಟ್ಯಾಕ್ಟ್ ಲೀಸ್ಟ್ ಕೂಡ ಸಿಕ್ಕಿದೆ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಹೀಗಾಗಿ ಈತನ ಬೆನ್ನಿಂದ ಯಾರು ದೊಡ್ಡ ರಾಜಕಾರಣಿಗಳು ಏನಾದ್ರು ಇದ್ದಾರಾ ಅಥವಾ ಇಂಥ ಕಾಂಟ್ಯಾಕ್ಟ್ಸ್ ಅಲ್ಲಿ ಏನಾದ್ರು ರಾಜಕಾರಣಿಗಳಿದ್ದಾರಾ, ಅವರು ಇದರಲ್ಲಿ ಏನಾದ್ರು ಭಾಗಿಯಾಗಿದ್ರ, ಈ ಎಲ್ಲ ಆ್ಯಂಗಲಲ್ಲೂ ಕೂಡ ಈಗಾಗಲೇ CCB ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಶುರು ಮಾಡಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಅಜಯ್ ಹಾಗೆ ಸುನಿಲ್ ನಿಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಗರ್ವಾಪ್ಸಿ ಆಗ್ತಾರಾ? ಕಾಂಗ್ರೆಸ್ನಲ್ಲಿ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ದಾಳದಿಂದಾಗಿ ನಮ್ಮಲ್ಲೇ ಮೊದಲು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ದು. ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ರು. ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ ಅಪ್ ಇದು. ಜನವರಿ 13ರಂದು ರಿಪಬ್ಲಿಕ್ ಕನ್ನಡದ ಬಿರುಗಾಳಿ ಪ್ರೋಗ್ರಾಂನಲ್ಲಿ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ರು. ಪೊಲಿಟಿಕಲ್ ಸುದ್ದಿಯಲ್ಲಿ ಕೂಡ ನಂಬರ್ 1 ರಿಪಬ್ಲಿಕ್ ಕನ್ನಡ. ಶೆಟ್ಟರ್ ಗರ್ವಾಪ್ಸಿಯಿಂದ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ.